ಸರ್ ಗ್ಯಾಂಗ್ಸ್ಟರ್ ಬನ್ನಂಜೆ ರಾಜ ಬಗ್ಗೆ ಮಾತಾಡ್ಬೇಕಾದ್ರೆ ನಂಗೊಂದು ಡೌಟ್ ಬಂದಿತ್ತು. ಐ ಜಸ್ಟ್ ಪಾಕ್ ಮೈ ಥಾಟ್. ಈ ಗ್ಯಾಂಗ್ಸ್ಟರ್ಗಳಿಗೆ ಪೊಲೀಸ್ ಅವರ ಅಥವಾ ಅವರೇ ಅಲಿಯಾಸ್ ಅಂತ ಹೆಸರುಗಳು ಕೊಡ್ತಾರಲ್ಲ ಸರ್, ಅಂದರೆ ಭಾಳ ವಿಚಿತ್ರವಾಗಿರುತ್ತೆ ಇವ್ರ ಹೆಸರುಗಳೆಲ್ಲ ನೋಡಿದಾಗ. ನನಗೆ ಯಾವಾಗಲೂ ಒಂಥರ ಈ ಬೆಕ್ಕಿನ ಕಣ್ಣು ರಾಜೇಂದ್ರ ಅಥವಾ ಫಯಾಸ್ ಅಥವಾ ಡೆಡ್ಲಿ ಸೋಮ, ಹ್ಞೂ ಸರ್ ಕರೆಕ್ಟ್, ಕೋಳಿ ಫಯಾಸ್ ಅಥವಾ ಡೆಡ್ಲಿ ಸೋಮ, ಚೂರಿ ಚಿಕ್ಕಣ್ಣನೇ ತೊಗೊಳ್ಳಿ ಸರ್, ಅಲ್ಲಿಂದ ತೊಗೊಂಡ್ರು ಹೊಸಬ್ರದ್ದು ಹೇಳ್ತಿಲ್ಲ, ಆಮೇಲೆ ನನ್ನನ್ನು ಇಟ್ಕೊಂಡು ಬರ್ತಾರೆ ಆಮೇಲೆ, ಅದಕ್ಕೆ ಬೇಡ ಇವರೆಲ್ಲ ಹೋಗ್ಬಿಟ್ಟಿರೋರ್ದು ಹೇಳ್ತಿದ್ದೀನಿ. ಪೊಲೀಸ್ ಅವ್ರು ಕೊಡ್ತಾರೆ ಇವ್ರಿಗೆ ಅಲಿಯಾಸು ಅಥವಾ ಇವರೇ ಇಟ್ಕೊಂತಾರೆ? ಅವ್ರವ್ರ ಗ್ಯಾಂಗಲ್ಲಿ ಅವ್ರವ್ರ ಹೆಸರು ಇಟ್ಕೊಳ್ತಾರಲ್ಲ, ದಟ್ಸ್ ವಾಟ್ ದಿ ಕೀ. ವೈ ಆರ್ ದ ಗ್ಲೋರಿಫೈಡ್? ಬಿಕಾಸ್ ನೀವು ಪಿಕ್ಚರ್ ಗ್ಲೋರಿಫೈ ಮಾಡ್ತೀರಲ್ಲ, ನೀವು ನಮ್ಮ ಬುಡಕ್ಕೆ ಬಂತಿದ್ದು ನೀವು ಪೊಲೀಸ್ ಅವ್ರಿಗೆ ಮಾಡ್ತೀರ ನೀವು. ಬಟ್ ವ್ಯವಸ್ಥೆನೂ ಏನಾಗುತ್ತೆ, ನ್ಯಾಯ ಸಿಗದೇ ಇರುವಾಗ ಜನ ಅವ್ರ ಹತ್ರ ಹೋಗ್ತಾರೆ. ಒಂದು ಇನ್ನೊಂದು ಏನಾಗುತ್ತೆ, ನಮ್ಮ ಹಿರಿಯರು ನಾವು ಸರ್ವಿಸಲ್ಲಿರುವಾಗ ಇನ್ಸ್ಪೆಕ್ಟರ್ಸ್ ಕೇಳೋರು, ರೌಡಿ ಏರಿಯಲ್ಲಿ ಇರಬೇಕಾ ನೀನು ಇರಬೇಕಂತ ಕೇಳೋರು. ಅವನು ಎಕ್ಸ್ಟಾರ್ಷನ್ ಮಾಡ್ತಾನೆ, ನೀನು ಇರೋವಾಗನೇ ನಿನ್ಗೆ ಸಂವಿಧಾನಿಕವಾಗಿ ಅಲ್ಲಿ ಇಟ್ಟಿರೋದು ಜನರ ರಕ್ಷಣೆ ಕೊಡೋಕ್ಕೆ. ನೀವು ಅವಾಗ ಪೊಲೀಸ್ ಸ್ಟೇಷನ್ ಬಗ್ಗೆ ಕೇಳ್ತಾ ಇದ್ದಾರಲ್ಲ, ಕೆಲವೊಂದು ಕಮರ್ಷಿಯಲ್ ಪೊಲೀಸ್ ಸ್ಟೇಷನ್ಸ್ ಹತ್ರ ಇವರೆಲ್ಲ ಹಫ್ತಾ ವಸೂಲಿ ಮಾಡ್ತಾರೆ, ಕೆಳಗಡೆ ಕೂತಿರೋರು ಅಥವಾ ಅಂಗಡಿಗಳಿಂದ ಅಥವಾ ಕೆಲವರಿಂದ ಈ ರೌಡಿಗಳು ವಸೂಲಿ ಮಾಡ್ತಾರಲ್ಲ, ಕೊಡಲ್ಲ ಅಂದರೆ ಹೊಡಿತೀನಿ ಬಡಿತೀನಿ ಅಂತ. ಸೊ ನೀನೇ ಅಥವಾ ನಮ್ಮ ರೇವಣಸಿದ್ದವರಲ್ಲಿ ಪೊಲೀಸ್ ಕಮಿಷನರ್ ಇರುವಾಗ ಐದರ್ ಹೀ ಸ್ಟೇಸ್ ಆರ್ ಯು ಸ್ಟೇ ಅಂತ ಹೇಳಿದ್ರು. ಐದರ್ ದ ರೌಡಿ ಸ್ಟೇಸ್ ಆರ್ ಯು ಸ್ಟೇ, ಯು ಡಿಸೈಡ್ ಅಂತ, ಆರ್ ಅಲೌ ಮಿ ಟು ಡಿಸೈಡ್ ಅಂತ. ಸೊ ಈ ಹೆಸರುಗಳೆಲ್ಲ ಅವ್ರು ಕೊಡೋದು. ಮತ್ತು ರೌಡಿಸಮ್ ಕಂಟ್ರೋಲ್ ಮಾಡೋದು ಇಸ್ ನಾಟ್ ಎ ವೆರಿ ವೆರಿ ಬಿಗ್ ಥಿಂಗ್ ದೇರ್. ಯುವರ್ ಸಪೋರ್ಟ್ ಫ್ರಮ್ ದ ಟಾಪ್ ಶುಡ್ ಬಿ ಕ್ಲಿಯರ್, ದಟ್ಸ್ ಆಲ್. ಟಾಪಿಂದ ನೋ ಝೀರೋ ಟಾಲರೆನ್ಸ್ ಪಾಲಿಸಿ ಅಂದರೆ ರೌಡಿಸಮ್ ಡಿಸ್ಮ್ಯಾಂಟಲ್ ಮಾಡೋದು ನಾಟ್ ಎ ಬಿಗ್ ಥಿಂಗ್ ಸರ್. ಈಗಲೂ ಈಗ ಐ ಟೆಲ್ ಯು, ಕೆಲವು ಸರ್ತಿ ರೌಡಿಸಮ್ ಥ್ರೈವ್ಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಕ್ರೈಮ್, ಬಿಕಾಸ್ ಆಫ್ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್. ನಾವು you have a garbage mafia, you have a water mafia, you have a parking mafia, you have a park mafia, you have a ವಸೂಲಿ ಮಾಫಿಯಾ. ಯಪ್ಪ, ಇದು ಒಂದೇ ನಾನು ಇಷ್ಟೇ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಅಲ್ಲಿಗೆ. ಮತ್ತು ಇವಾಗ ಯಾವ ಆಟೋ ರಿಕ್ಷಾ ಮಾಫಿಯಾ, ಇವಾಗ ಗಾಟ್ ಇದು ಗೂಡ್ಸ್ ಆಟೋ ಮಾಫಿಯಾ, ಇವಾಗ ಗಾಟ್ ಕ್ಯಾಬ್ ಮಾಫಿಯಾ, ಯಾವ ರ್ಯಾಪಿಡೋ ಮಾಫಿಯಾ. ಸೊ ನಿಮ್ಮ ಅಡ್ಮಿನಿಸ್ಟ್ರೇಷನ್ನಲ್ಲಿ ಬಿಗ್ಗಿತನ ಇಲ್ದಿರುವಾಗ ಏನಾಗುತ್ತೆ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ವಿಲ್ ಕಮ್ ಟು ಸ್ಟಾರ್ಟ್ ರನ್ನಿಂಗ್ ದ ಸಿಸ್ಟಮ್. ಈಗ ನೀರು ಸರಬರಾಜು ಮಾಡೋಕ್ಕೆ ರೌಡಿಗಳು ಸರಬರಾಜು ಮಾಡ್ತಾರೆ ನೀರು. ಗಾರ್ಬೇಜ್ ಪಿಕಪ್ ಮಾಡೋದನ್ನ ನಾವು ಗಾರ್ಬೇಜ್ ನಾ ಯಾಕೆ ತೆಗಿಬೇಕು, ದುಡ್ಡು ಕೊಡು ಅಂತಾರೆ ಅದಕ್ಕೆ. ಇಲ್ಲ ನಿಮ್ಮ ಮನೆ ಮುಂದೆ ಯುವರ್ ಅಡ್ಮಿನಿಸ್ಟ್ರೇಷನ್ ಗುಡ್, ಯಾಕೆ ಒದಿತೀನಿ ನನ್ನ ಮಗನೇ. ಹೌ ದಟ್ಸ್ ವೈ 2 countries impress me very. One is Singapore, strong government, they bloody mean business, no rowdyism, nothing doing, no rowdyism. Okay. There is only one center of power, that is the chief, legitimate correct power, and other is Dubai. ಉಳಿದವರೆಲ್ಲ ನಾವು ನೀನು ಬೆಳೆಸ್ತಾರಂತೆ, ನೀನು ಬೆಳಿ ಅಂತ. ಬೆಳಿ ಅಂದರೆ ನೀನು ಪಳ್ಳೆಗಾರಕ ಅಲ್ಲಿ ರೌಡಿಸಮ್ ಮಾಡು, ಇಲ್ಲಿ ರೌಡಿಸಮ್. ಪಾಪ ಜನ ಎಲ್ಲೋಗ್ಬೇಕ್ರಿ, ಅದಕ್ಕೋಸ್ಕರ ಎಲ್ಲ ದೇಶ ಬಿಟ್ಟು ಹೋಗ್ತಾರೆ. ಸರ್ ಈಗಲೂ ರೌಡಿಸಮ್ ಇದೆಯಾ ತುಂಬ? ಅಂದ್ರೆ ಬೇಕಾದಷ್ಟಲ್ವೇ. ಈಗ ಇನ್ಫ್ಯಾಕ್ಟ್ ನ್ಯೂವರ್ ಫಾರ್ಮ್ಸ್ ಆಫ್ ರೌಡಿಸಮ್ ಆಗಿದೆ. ಲೈಕ್ ಐ ಟೋಲ್ಡ್ ಯು, ವಾಟರ್ ಮಾಫಿಯಾ ಇದೆ, ಗಾರ್ಬೇಜ್ ಮಾಫಿಯಾ ಇದೆ, ನಿಮಗೆ ರಿಕವರಿ ಮಾಫಿಯಾ ಇದೆ, ನಿಮಗೆ ಯು ಹ್ಯಾವ್ ಅ ಮಾಫಿಯಾ ಫಾರ್ ಎವ್ರಿಥಿಂಗ್. ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ಬಿಗಿ ಇಲ್ಲ ಅಂದರೆ ನಿಮಗೆ ಬರೀ ಮಾಫಿಯಾಗಳು ಡೆವಲಪ್ ಆಗುತ್ತಲ್ಲ ಆ ಕಡೆ. ಸೊ ಯು ಮೆಂಟ್ ಆವಾಗ ದೊಡ್ಡ ದೊಡ್ಡ ರೌಡಿಗಳು ಯಾರೋ ಕೊತ್ವಾಲ್ ರಾಮಚಂದ್ರ ಅಥವಾ ಈ ಥರ ಅವ್ರ ಹೆಸರುಗಳ ಥರ ಇರಬಹುದು. ಈಗ ನೀವು ಹೇಳೋ ಪ್ರಕಾರ ಎಲ್ಲದರಲ್ಲೂ ಇಂಟು ದಿ ನೆಟಿಗ್ರಿಟಿಲಿ ಬಂದ್ಬಿಟ್ಟು. ಹೌದು, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಗಟ್ಟಿ ಇದ್ದರೆ ಯಾವ ರೌಡಿಸಮ್ ಹಿಡ್ಕೊಂಡು ಒದ್ದು ಒಳಗಾಗ್ತೀನಿ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಹ್ಯಾಮರ್ ದ ಬ್ಲಡಿ ಶಿಟ್ ಔಟ್ ಆಫ್ ದಮ್ ಅಂಡ್ ಥ್ರೋ ದೆಮ್ ಬಿಹೈಂಡ್ ಬಾರ್ಸ್. ಫಸ್ಟ್ ಸಿಸ್ಟಮ್ ಸರಿ ಮಾಡ್ಕೊಳ್ಳಿ, ನೀವು ಸಿಸ್ಟಮ್ ಸರಿ ಮಾಡಿ. ಗಾರ್ಬೇಜ್ ಕಾಂಟ್ರಾಕ್ಟರ್ ಇದೆ ಅಂತಾನೆ ಮಾಡಿಲ್ಲ ಅಂದರೆ ಆಗ ಬುಕ್ಕೆ ಬ್ಲಡಿ ಮರ್ಸಿಲೆಸ್ ಕೇಸ್ಗಳು ಪುಟ್ ಇಮ್ ಬಿಹೈಂಡ್ ಬಾರ್ಸ್. ಯಾಕೆ ಬೆಂಗಳೂರು ಸ್ವಚ್ಛ ಮಾಡೋಕ್ಕೆ ನ್ಯೂಯಾರ್ಕಿಂದ ಬಂದ ಫಾರಿನ್ ಟೆಕ್ನಾಲಜಿ ಬೇಕಾ ನಿಮಗೆ? ಕಸ ಗುಡ್ಸೋಕ್ಕೆ ಏನು ಟೆಕ್ನಾಲಜಿ ಬೇಕಾ ನಿಮಗೆ? ನೀರು ಸರಬರಾಜು ಮಾಡೋಕ್ಕೆ ಟೆಕ್ನಾಲಜಿ ಬೇಕಾ ನಿಮಗೆ? ಅಲ್ಲಿಗೆ ಪವರ್ ಕದೀತಾರಲ್ಲ, ಎಲೆಕ್ಟ್ರಿಸಿಟಿ, ಅದಕ್ಕೆ ಅಲ್ಲಿಗೆ ಎಲೆಕ್ಟ್ರಿಕ್ ಮಾಫಿಯಾ ಇದ್ದಾರಲ್ಲ, ಅವ್ರಿಗೆ ಒದ್ದು ಒಳಗಾಗಲ್ವ ಅವ್ರಿಗೆ? ಪಾರ್ಕಿಂಗ್ ಇದಲ್ಲ, ಪಾರ್ಕಿಂಗ್ ಮಾಡಿದ್ರೆ ದುಡ್ಡು ಕೊಡೋದು, ಎಲ್ಲರೂ ನಾನು ಸ್ಕ್ರಾಚ್ ಮಾಡಿಬಿಡ್ತೀನಿ, ಆಯ್ತು ತೊಗೊಳಪ್ಪ ₹100 ತೊಗೊಂಡು ಕಾರ್ ತಂಟೆಗೆ ಬಂದ್ಬೇಡ. ಹ್ಯಾವ್ ಎ ಸಿಸ್ಟಮ್ಯಾಟಿಕ್ ಪಾರ್ಕಿಂಗ್ ಪಾಲಿಸಿ. ಮತ್ತು ಫುಟ್ಪಾತಲ್ಲಿ ಕೂತಿರ್ತಾರೆ ವೆಂಡರ್ ಪಾಲಿಸಿ ಕರೆಕ್ಟಾಗಿ ವೆಂಡರ್ಗೆ ಮಗನೇ ಈ ಜಾಗ ನಿಂದು, ಇದು ಬಿಟ್ಟು ನೀನು ಕೊಟ್ಟಿದ್ದೀನಿ ಸರ್ಕಾರಕ್ಕೆ ನೀನು ರೆಂಟ್ ಕೊಡಬೇಕು ಅಷ್ಟೇ, ಯಾರಿದ್ದು ಕೊಟ್ಟರೆ ನನ್ನ ಥರ ಆಯಿಲ್ ಪ್ರೊಟೆಕ್ಟಿವ್ ಅಂತ. ಸೊ ನಿಮ್ಗೆ ಪ್ರೊಟೆಕ್ಟ್ ಮಾಡೋರು ಬೇರೆಯವ್ರು ಆಗಿಬಿಟ್ರೆ ಅವ್ರಿಗೆ ನೀವು ದುಡ್ಡು ಕೊಡ್ತೀರ.
ವೆನ್ ಪೊಲೀಸ್ ಇಸ್ ನಾಟ್ ಪ್ರೊಟೆಕ್ಟ್. ಪೊಲೀಸ್ನವ್ರ ಹತ್ರ ಹೋಗ್ಬಿಟ್ಟು ರಕ್ಷಣೆ ಕೊಡಿ ಅಂತ ಕೇಳುವಾಗ ಪೊಲೀಸರೇ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳಿದ್ರೆ ಅವರು ಯಾರು ಪ್ರೊಟೆಕ್ಷನ್ ಕೊಡ್ತಾರೆ ಅವ್ರ ಹತ್ರ ಹೋಗ್ತಾರೆ ಅವರು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.